ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಇವತ್ತಿನ ವಿಶೇಷ ವಿಡಿಯೋ ಏನು? ನಿಮ್ಮೆಲ್ಲರಿಗೂ ಗೊತ್ತು, ಹೋಳಿ ಹಬ್ಬನೂ ಬಂತು, ಅದ್ರ ಜೊತೆಗೆ ಹುಣ್ಣಿಮೆಯು ಕೂಡ ಬರ್ತಾ ಇದೆ ಅಂತ. ಹಾಗಾದರೆ 3/3/2026 ಚಂದ್ರಗ್ರಹಣ ಹಾಗೂ ಹೋಳಿ ಹುಣ್ಣಿಮೆ ಪ್ರಾರಂಭವಾಗಿದೆ. ಚಂದ್ರಗ್ರಹಣದ ದಿನ ಈ ತಪ್ಪುಗಳನ್ನು ಮಾಡಬೇಡಿ, ಎಚ್ಚರ. ಹಾಗಾದರೆ ಗ್ರಹಣ ಕಾಲ ಯಾವಾಗ ಪ್ರಾರಂಭವಾಗುತ್ತದೆ ನೋಡೋಣ ಬನ್ನಿ. ಗ್ರಹಣ ಪ್ರಾರಂಭ ಮಧ್ಯಾಹ್ನ 3:19 ಪ್ರಾರಂಭವಾಗುತ್ತದೆ. ಆದರೆ ಚಂದ್ರ ಉದಯವಾಗುವುದು ಸಂಜೆ 6:36. ಹಾಗೆ ಗ್ರಹಣ ಮುಗಿಯುವುದು ಸಂಜೆ 6:48. ಹಾಗಾದರೆ ಗ್ರಹಣದ ದಿನ ದೇವಸ್ಥಾನ ಕೂಡ ಎಲ್ಲವೂ ಮುಚ್ಚಿರುತ್ತದೆ. ಗ್ರಹಣ ಮುಗಿದ ನಂತರ ದೇವಸ್ಥಾನವನ್ನು ತೆಗೆದು ದೇವಸ್ಥಾನವೆಲ್ಲ ಸ್ವಚ್ಛಗೊಳಿಸಿ ಪೂಜೆ ಕೂಡ ಮಾಡುತ್ತಾರೆ. ಹಾಗಾದರೆ ಗ್ರಹಣ ಕಾಲದಲ್ಲಿ ನಾವೆಲ್ಲರೂ ಏನು ಮಾಡಬಾರದು ಗೊತ್ತಾ? ನಾನು ಹೇಳುತ್ತೇನೆ ಬನ್ನಿ. ಗ್ರಹಣ ಕಾಲದಲ್ಲಿ ಆಹಾರ ತಯಾರಿ ಕೂಡ ಮಾಡಬಾರದು. ಹಾಗೆ ಗ್ರಹಣ ಪ್ರಾರಂಭಕ್ಕೆ ಮುಂಚೆ ಸ್ನಾನ ಮಾಡಿ, ನಂತರ ಗ್ರಹಣ ಮುಗಿದ ಮೇಲೂ ಕೂಡ ತಲೆಗೆ ಸ್ನಾನವನ್ನು ಮಾಡಿರಿ. ದೇವರ ಮನೆಯನ್ನು ಕೂಡ ನೀವು ಗ್ರಹಣ ಕಾಲದಲ್ಲಿ ಮುಚ್ಚಿರಿ. ಗ್ರಹಣ ಮುಗಿದ ನಂತರ ದೇವರ ಮನೆಯನ್ನು ತೆಗೆದು ದೇವರ ಸಾಮಾನೆಲ್ಲ ಕ್ಲೀನ್ ಮಾಡಿ, ನಂತರ ನಿಮ್ಮ ಮನೆ ಹತ್ರ ಹಸು ಏನಾದರೂ ಇದ್ದರೆ ಗಂಜಲವನ್ನು ತಂದು ಮನೆಗೆ ಹಾಕಿ ಚಿಮುಕಿಸಿ ಒರೆಸಿ, ನಂತರ ದೇವರ ಮನೆಯಲ್ಲಿ ದೀಪ ಬೆಳಗಿಸಿ. ಹಾಗೆ ದರ್ಬೆ ಹುಲ್ಲು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಗ್ರಹಣ ಪ್ರಾರಂಭವಾಗುವುದಕ್ಕೆ ಮುಂಚೆನೇ ದರ್ಬೆ ಹುಲ್ಲನ್ನು ತಂದು ನೀವು ನಿಮ್ಮ ಅಡುಗೆ ಮನೆಯಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ಈ ದರ್ಬೆ ಹುಲ್ಲನ್ನು ಎಲ್ಲ ಕಡೆನೂ ಇಡಿ. ಹಾಗೆ ಗ್ರಹಣ ಮುಗಿದ ಮೇಲೆ ದರ್ಬೆ ಹುಲ್ಲನ್ನು ಎತ್ತಿ ಹಸಿರು ಗಿಡದ ಮೇಲೆ ಹಾಕಿಬಿಡಿ. ಈ ಗ್ರಹಣ ಕಾಲದಲ್ಲಿ ಸಣ್ಣ ಮಕ್ಕಳು, ಗರ್ಭಿಣಿಯರು ಆದಷ್ಟು ಆಚೆ ಓಡಾಡುವುದನ್ನು ನಿಲ್ಲಿಸಿ. ಗ್ರಹಣದ ನಂತರ ಬೇಕಾದರೆ ನೀವು ಆಚೆ ಓಡಾಡಿ. ಶಿವನಿಗೆ ಪೂಜೆ ಸಲ್ಲಿಸುವುದರಿಂದ ಗ್ರಹಣ ದೋಷದಿಂದ ನಮಗೆ ಮುಕ್ತಿ ಸಿಗುತ್ತದೆ. ಹಾಗೆಯೇ ಹೋಳಿ ಹುಣ್ಣಿಮೆಯ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ. ಈ ದಿನ ಹುಣ್ಣಿಮೆಯ ದಿನ ತುಳಸಿ ಗಿಡವನ್ನು ಕೂಡ, ಹಾಗೆ ತುಳಸಿ ಗಿಡ ಆಗಲಿ ತುಳಸಿ ಎಲೆಗಳನ್ನಾಗಲಿ ದಯವಿಟ್ಟು ಕೀಳಬೇಡಿ. ಅಗತ್ಯವೇನಾದರೂ ಇದ್ದರೆ, ನಿಮಗೆ ಪೂಜೆಗೆ ಅಗತ್ಯವಿದ್ದರೆ ಹಿಂದಿನ ದಿನವೇ ಕಿತ್ತಿ ಇಟ್ಕೊಳ್ಳಿ. ಹುಣ್ಣಿಮೆಯ ದಿನ ಮನೆಯಲ್ಲಿ ಕೋಪ ಜಗಳ ಮಾಡ್ಕೋಬೇಡಿ. ಹಾಗೆ ಈ ದಿನ ಯಾರಿಗೂ ಹಣವನ್ನಾಗಲಿ ಕೊಡಬೇಡಿ. ಹಾಗೆ ಮನೆಯಲ್ಲಿ ಉಪ್ಪು ಹಣ ಏನೇ ಆಗಲಿ ಮನೆಯಿಂದ ಆಚೆ ಯಾರಿಗೂ ಕೊಡಬೇಡಿ. ಹಾಗೆ ಕೂದಲು ಕೂಡ ಕತ್ತರಿಸಬಾರ್ದು. ಉಗುರು, ಮನೆಯಲ್ಲಿ ಹೆಣ್ಮಕ್ಳು ಉಗುರು, ಕೂದಲು ಇದನ್ನೆಲ್ಲ ಕಟ್ ಮಾಡೋದಾಗಲಿ, ಹಾಗೆ ಗಂಡಸರು ಶೇವಿಂಗ್ ಮಾಡೋದಾಗಲಿ ಮನೆಯಲ್ಲಿ ಮಾಡಬಾರದು. ಇದು ಅಶುಭಕರವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ನನಗೆ ಸ್ವಲ್ಪ ವಾಯ್ಸ್ ಸರಿ ಇಲ್ಲ. ಇಷ್ಟ ಆಗಿದ್ರೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೇ ಫಸ್ಟ್ ಟೈಮ್ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನನ್ನೆಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.